ಚಳ್ಳಕೆರೆ ತಾಲೂಕಿನಲ್ಲಿ ತೊಗರಿ ಬೆಳೆ ಮಧ್ಯಂತರ ಪರಿಹಾರ ಬಿಡುಗಡೆಯಾದರೂ ಶೇಂಗಾ ಬೆಳೆ ವಿಮೆ ಹಣ ಬಿಡುಗಡೆಯಾಗದ ಹಿನ್ನೆಲೆಯಲ್ಲಿ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಮಾತನಾಡಿ, ಅಕಾಲಿಕ ಬಿರುಗಾಳಿ ಮತ್ತು ಹಾಲಿಕಲ್ಲು ಮಳೆಯಿಂದ ಉಂಟಾದ ನಷ್ಟಕ್ಕೆ ಇನ್ನೂ ಪರಿಹಾರ ಸಿಗದಿರುವುದನ್ನು ಖಂಡಿಸಿದ್ದಾರೆ. ಶೇಂಗಾ ಬೆಳೆ ವಿಮೆ ಹಣವನ್ನು ತಕ್ಷಣ ರೈತರ ಖಾತೆಗೆ ಜಮಾ ಮಾಡದಿದ್ದರೆ ಸುಮಾರು 5,000 ರೈತರೊಂದಿಗೆ ತಾಲೂಕು ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈಗ ಹಂಗಲ್ಲ, ನಾವು ಅವರು ಏನು ರಿಪೋರ್ಟ್ ಕೊಡ್ತಾರೆ, ರಿಪೋರ್ಟ್ನಿಂದ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ರೈತರಿಂದ ಫಾಲೋ ಮಾಡ್ತಾರೆ. ನಮ್ಮ ಪ್ರತಿ ಊರಲ್ಲೂ ನಮ್ಮ ಕಾರ್ಯಕರ್ತರಿದ್ದಾರೆ, ಸಂಘಟನೆಯಿದ್ದಾರೆ. ನಾವು ಹಿಂದಿನ ಥರ ನಾವು ಬಿಡಲ್ಲ. ಎಲ್ಲಿ ನಮಗೆ ಅನುಮಾನ ಬರ್ತದೆ, ಎಲ್ಲಿ ನಮಗೆ ಈ ಕೆಲಸ ಮಾಡಲ್ಲ ಅಂತ ಗೊತ್ತಾಗ್ತದೆ, ಅಧಿಕಾರಿಗಳಿಗೆ ಹಿಂಸಾತ್ಮಕವಾಗಿ ಈ ಸಾರಿ ಹೋರಾಟ ಮಾಡಿ ನಾವು ಪಡ್ಕೋಬೇಕು. ನಮ್ಮ ನನಗೆ ಕೊಟ್ಟಿದ್ದಾಯಿತು, ನಮಗೆ ಉತ್ತರ ಸಿಕ್ಕಿದ್ದು ಆಯಿತು. ನಾವು 2027-2025 5,000 ಜನ ಹೋಗಿ ಉಪವಾಸ ಮಾಡಿದ್ವಿ. ನಮಗೇನಾದರೂ ಪ್ರಯೋಜನ ಆಗಿದೆಯಾ? ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮೆಕ್ಕೆಜೋಳ ಇನ್ಶೂರೆನ್ಸು, ಶೇಂಗಾ ಇನ್ಶೂರೆನ್ಸು ಸರ್ಕಾರಕ್ಕೆ ಹೋಯಿತು. ಇವತ್ತಿನವರೆಗೂ ನಮಗೆ ಬಿಡುಗಡೆಯಾಗಿದೆಯಾ? ಇದರಿಂದ ಯಾರಿದ್ದಾರೆ? ಹುಳಿಕಾಳು ಬೆಳೆಗಾರರು, ತೊಗರಿ ಬೆಳೆಗಾರರು, ಕೊಯ್ಲಿಂದ ಹೋದ್ರು, ದುಡ್ಡು ಕೊಟ್ಟರು, ಎಲ್ಲ ರಕಗಳು. ಈಗ ಅಂಥ ವಿಚಾರದಲ್ಲಿ MLA ಸನ್ಮಾನವೂ ಆಗಿತ್ತು. ನಾವು ಬಡವೈತರು, 2 ಎಕರೆಯಿಂದ 5 ಎಕರೆ 10 ಎಕರೆವರೆಗೂ ನಾವು ಬಡವರು. ನಮಗೆ ಶೇಂಗಾ MLA ಶಾಸಕರಿಗೆ ನಾವು ಯಾವತ್ತೂ ಸನ್ಮಾನ ಮಾಡೋಣ. ಯಾಕೆಂದರೆ ನಮಗೆ ಅಕ್ಷರತ ಪ್ರತಿ ಯಜಮಾನೇ ಆಗಿದೆ. ನಾನು ಹೇಳ್ತೀನಿ, ಈಗ ಮುಂದಿನ ದಿನಗಳಲ್ಲಿ ನಾವೊಂದು 5,000 ಜನ ಸೇರಿ ನಾವು ವಿಧಾನಸೌಧಕ್ಕೆ ಹೋಗೋಣ, ಅಲ್ಲೇ ಹೋರಾಟ. ಯಾಕಂದರೆ ನಾವು ಶಾಸಕರು ಮಾಡ್ತಾರೆ, DC ಮಾಡ್ತಾರೆ, ಉಪವಿಭಾಗದಲ್ಲಿ ಮಾಡ್ತಾರೆ, ತಹಸೀಲ್ದಾರ್, ನಮಗೆಲ್ಲ ನೋಡ್ಬಿಟ್ಟಿವಿ. ನಾವು ಇನ್ನು ಮುಂದೆ ಪ್ರತಿಭಟನೆ ಹಿಂಸಾತ್ಮಕವಾಗಿ ಪರವಾಗಿಲ್ಲ, ನಮ್ಮ ರೈತರಿಗೆ ಈ ಮಾತನ್ನ ನಾವು ಮುಂದೆ ಹುಳಿಕಾಳು ಬೆಳೆಗಾರರು ದುಡ್ಡು ಬಂತು, ತೊಗರಿ ಬೆಳೆಗಾರರು ದುಡ್ಡು ಬಂತು. ಯಾವಾಗ? ಶಿವರಾತ್ರಿಯಲ್ಲಿ. ನಮ್ದು ಅಕ್ಟೋಬರ್ ಬರಲಿಲ್ಲ. ಯಾಕೆ ಹೇಳಿಲ್ಲ? ಇದು ಆಕ್ರೋಶಕ್ಕೆ ಕಾರಣ ಆಗ್ತದೆ. ನಾವು ಪ್ರಚೋದನೆ ಮಾಡ್ತಾ ಇಲ್ಲ. ನಮಗೆ ನ್ಯಾಯ ಬೇಕು, ಸಾಮಾಜಿಕ ನ್ಯಾಯ ಬೇಕು. ನಮಗೆ ಅವ್ರಿಗೆ ಕೊಡೋದೇನು, ನಮಗೆ ಕೊಟ್ಟಿದ್ದೇನು? ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಮ್ದು ರೆಕಮೆಂಡ್ ಮಾಡಿ ಶಿಫಾರಸ್ ಆಗಿದೆ, ಇಲ್ಲಿ ತನಕ ಬಂದಿಲ್ಲ. ಶಿವರಾತ್ರಿಗೆ ಹೋಗಿದ್ದು ಇವ್ರಿಗೆ ಬಂತು ದುಡ್ಡು, ಅವ್ರಿಗೆ ಬಂದಿದ್ದು ಸಂತೋಷ. ಅದ್ರಾಗೂ ನಮ್ಮ ರೈತರು ಇದ್ದಾರೆ. ಆದರೆ ನಮ್ಮ ಹೋರಾಟ ಮಾಡಿದ ಪ್ರಯೋಜನ ಏನು ಗೊತ್ತು? ಕಳೆದ 5 ಬಾರಿಯಿಂದ 5 ವರ್ಷದಿಂದ ಕೆಲವು ಡಿಮ್ಯಾಂಡ್ ಇದೀವಿ, ಸರ್ಕಾರ ಮಾಡಲ್ಲ. ಈಗ ಸರ್ಕಾರಿ ಆಫೀಸ್ ಬೀಗ ಹಾಕೋಣ, ಹಿಂಸಾತ್ಮಕ ಹೋರಾಟ ಮಾಡೋಣ. ನಾವು ಗೋಲಿಬಾರ್ ಆಗುತ್ತೆ ಅನ್ನೋ ಶತ್ರು ಪರವಾಗಿಲ್ಲ, ನಮಗೆ ಸಾಮಾಜಿಕ ನ್ಯಾಯ ಬೇಕು. ಇವತ್ತು ತಹಸೀಲ್ದಾರ್ ಹೋಗಿ ಹೇಳೋಣ, ನಿಮ್ಮ ಹಣ ಕಚ್ಚೆ ಕಾಯ್ತಾ ಇಲ್ಲ, ವಿಲೇಜ್ ಕಳಿಸಿದ್ದೀರ, ಕಳಿಸ್ತೀರ, ಮುಂದೆ ನೀವು ಹೇಗೆ ಮಾಡೋಣ ಅಂತ ಕೊಡಿ, ನಾವು ಇಲ್ಲೇ ಕೊಟ್ಬಿಡಿ. ನಡಿ ಸಾಕು, ಇಷ್ಟ ಸರ್, ಬೀಗ ಹಾಕಿಬಿಡೋಣ ಆಫೀಸ್. ಕೃಷಿ, ತೋಟಗಾರಿಕೆ, ಕಂದಾಯ, ಮೀನುಗಾರಿಕೆ ಎಲ್ಲ ಆಫೀಸು ನುಗ್ಗಾರ, ಎಲ್ಲರೂ ಹೋಗಿ ಜೈಲು ಹೋಗೋಣ. ಇದನ್ನು ನಾನು ಯಾಕೆ ಹೇಳ್ತಿದ್ದೆ, ನಮ್ಮ ರೈತರು ಕಣ್ಣೀರು ಓಡಿಸೋಕ್ಕೆ ಯಾರೂ ಬರಲ್ಲ. ಸೆಪ್ಟೆಂಬರ್ ಶಿವರಾತ್ರಿನಾಗ ಆಗಿರೋದು ಬಂದಿದೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಮ್ಮದು ಸರ್ ಅದು ಅದೇನು ಗೊತ್ತಾ, ಫ್ಲಡ್ ಅಂತ ಹೇಳ್ತಾರೆ. ಫ್ಲಡ್ ಬರ್ತಿರೋದು ಅಂತ ಹೇಳ್ತಾರೆ. ಹಾಂ, ಅದೇ ಅತಿವೃಷ್ಟಿ ಇಲ್ಲ, ಅತಿವೃಷ್ಟಿ ಅಲ್ಲ, ಇನ್ಶೂರೆನ್ಸ್ ಬಂದಿದೆ, ಎಲ್ಲರಿಗೂ ಬಂದಿದೆ. ಹೇಳಪ್ಪ, ಇನ್ಶೂರೆನ್ಸ್ ಬಂದಿದೆ ಸರ್. ರಾತ್ರಿ ನ್ಯೂಸಲ್ಲಿ 3,850 ಜನಕ್ಕಿಂತ ಮೊಬೈಲಿಗೆ ಬಂದಿದೆ. ಸನ್ಮಾನ ಆಗಿದೆ MLAಗೆ. ಆಗಿಲ್ಲ, ಕಡ್ಲೆಕಾಯಿ ಫೇಲ್ಯೂರ್ ಆಗಿದೆ. ಹೌದು ಸರ್, ಅದು ಕಡ್ಲೆಕಾಯ್ದು ಏನಾಯ್ತು ಅಂತ ಹೇಳಿದ್ರೆ ಅದ್ರ 4 ಸ್ಟೆಪ್ ಇದೆಯಂತೆ ಹೇಳ್ತಾನೆ ಆಫೀಸರು. ಮತ್ತೆ ಅದೇನೋ ಒಂದು ಫೋಟೋ ಹೊಡಿಸ್ಬಿಟ್ಟು ನನ್ನ ಪಕ್ಕದ ಸರ್ವೆ ನಂಬರ್ಗೆ ಈಗ ಆಲ್ರೆಡಿ 80,000 ಹಾಕಿದ್ದಾರೆ. 20 ಎಕರೆ ನಂದು ಅದೇ ಸರ್ವೆ ನಂಬರ್ ಪಕ್ಕದಾಗ ನಾನು ಕೂಡ ಕಟ್ಟಿದ್ದೀನಿ. ಸೂರ್ನಳ್ಳಿ ಅಲ್ಲ, ಕಡ್ಲೆಕಾಯ್ದು 80,000 20 ಎಕರೆಗೆ 80,000 ಬಿದ್ದಿದೆ. ಅದ್ ಹೆಂಗ್ ಬಿಟ್ಟು ಅಂದ್ರೆ ದುಡ್ಡು ಕೊಟ್ಟು ಅದೇನೋ ಇಷ್ಟು ಪರ್ಸೆಂಟೇಜ್ ಇಷ್ಟು ಅಮೌಂಟ್ ಬಂದಿರುತ್ತಂತೆ. ಅಲ್ಲಿ ಯಾರೋ ಬುಕ್ ಆಗಿ ಬೇಗನೆ ಇದು ನನ್ನ ಗಮನಕ್ಕೆ ಬಂದಿದೆ. ಈಗ ಹೌದು ಸರ್, 20,000 ಆಮೇಲೆ ಅಲ್ಲಿಗೆ ಅದು ಮಾಸಿ ಹೋಯ್ತು ಅಂತ ಅದ್ರ ಅರ್ಥ. ಫ್ಯೂ ಮೆಂಬರ್ಸ್ ಅದ್ರ ಬೆಲೆ